तत्स्मरणात् भवेत्। पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरुन् मम। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहा नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 9ನೇ ಅಧ್ಯಾಯದಲ್ಲಿ ಇವತ್ತು 40ನೇ ಶ್ಲೋಕ. ಸ್ವಯಂ ನಿಶ್ರೇಯಸಂ ವಿದ್ವಾನ್ ನ ವಕ್ತ್ಯಜ್ಞಾಯ ಕರ್ಮಭಿಃ ನರಾತಿ ರೋಗಿಣೋ ಪಥ್ಯಂ ವಾಂಛಿತೋಪಿ ಭಿಷಗ್ಯಥಾ. ನಿನ್ನೆ ದಿವಸ ಈ ಶ್ಲೋಕದ ಅರ್ಥವನ್ನು ನಾವು ನೋಡಿದ್ದೇವೆ. ನವೇದ ಕೃಪಣಃ ಶ್ರೇಯ ಆತ್ಮನೋ ಗುಣವಸ್ತುದೃಕ್ ತಸ್ಯ ತಾನಿಚ್ಛತೋ ಯಚ್ಛೇ ಯದಿ ಸೋಪಿ ತಥಾವಿದಃ ಅಂತ ಭಗವಂತ ಹೇಳ್ತಾ ಇದ್ದಾನೆ ದೇವತೆಗಳಿಗೆ. ಯಾರು ನಶ್ವರವಾದಂತಹ ಕಾಮ್ಯಫಲವನ್ನು ಬಯಸ್ತಾರೋ ಅಂತಹ ಅಜ್ಞಾನಿಗಳಿಗೆ, ಇಂದ್ರಿಯಗಳಿಗೆ ವಶರಾಗಿರತಕ್ಕಂತಹ ಅಜ್ಞಾನಿಗಳಿಗೆ ಮೋಕ್ಷ ಅಂತನ್ನೋದು ವಿಳಂಬವಾಗ್ತದೆ. ಆ ವಿಳಂಬವಾಗೋ ಕಾರಣದಿಂದ ಅಂತಹ ಮೋಕ್ಷವನ್ನು ಅವರು ಬಯಸೋದಿಲ್ಲ. ನನ್ನ ಹತ್ರ ಕೇವಲ ಐಹಿಕವಾದ ಸುಖಗಳನ್ನೇ ಕೇಳ್ತಾರೆ. ಬೇಗ ಸಿಗುವಂಥದ್ದದು. ಆ ಐಹಿಕವಾದ ನಶ್ವರವಾದ ಅನಿತ್ಯವಾದ ಸುಖಗಳನ್ನು, ವಿಷಯ ಪದಾರ್ಥಗಳ ಸುಖಗಳನ್ನು ಅದೇ ಬಹಳ ದಿವಸ ಇರುತ್ತೆ ನಮ್ಮ ಜೊತೆಯಲ್ಲಿ ಅಂತ ತಿಳ್ಕೊಂಡು ಕೇಳ್ತಾರೆ. ಅಂಥವರಿಗೆ ಅವರು ಬಹಳ ಉತ್ತಮ ಭಕ್ತರಲ್ಲ ಅಂತಾದರೆ ಅಂಥವರಿಗೆ ನಾನು ಆ ಕಾಮ್ಯ ಫಲಗಳನ್ನೇ ಕೊಡ್ತೇನೆ. ಅವರು ಏನು ಬಯಸ್ತಾರೋ ಅದನ್ನೇ, ಅವರು ಬಯಸಿದ ಆ ಕಾಮ್ಯ ಫಲಗಳನ್ನೇ ನಾನು ಕೊಟ್ಬಿಡ್ತೇನೆ, ಉತ್ತಮ ಭಕ್ತ ಅಲ್ಲದೇ ಇದ್ರೆ. ಒಂದು ವೇಳೆ ಅವನು ಉತ್ತಮ ಭಕ್ತನಾಗಿದ್ದರೆ ಅವನು ತನಗೆ ಅಹಿತವಾದಂತಹ ಕಾಮ್ಯ ಫಲಗಳನ್ನು ಕೇಳಿದ್ರೂ ನಾನು ಕೊಡೋದಿಲ್ಲ. ಅದನ್ನ ಈ ಶ್ಲೋಕದಲ್ಲೇ ಹೇಳ್ತಾ ಇದ್ದಾನೆ. ಸ್ವತಃ ಮೋಕ್ಷ ಸಾಧನ ಯಾವುದು ಅಂತ ತಿಳ್ಕೊಂಡಿರ್ತಾರೆ ಜ್ಞಾನಿಗಳು. ಆದರೂ ಕರ್ಮದಲ್ಲಿ ಆಸಕ್ತರಾಗ್ತಾರೆ. ಮೋಕ್ಷಕ್ಕೆ ಸಾಧನವಾದದ್ದು ಯಾವುದು ಅಂತ ಗೊತ್ತಿದ್ರೂ, ಓದಿದ್ರೂ, ತಿಳ್ಕೊಂಡಿದ್ರೂ ಕೂಡ ಕರ್ಮದಲ್ಲಿ ಆಸಕ್ತಿಯನ್ನು ಪಡೆದುಕೊಂಡು ಆ ಕರ್ಮಾಚರಣೆಯನ್ನೇ ಮಾಡ್ತಾ ಇರ್ತಾರೆ. ಅಂಥವರಿಗೆ ನಾನು ಉಪದೇಶ ಮಾಡೋದಿಲ್ಲ. ಅವನ ಆ ಕರ್ಮಾಸಕ್ತಿಯನ್ನ ನಾನು ಹೋಗಲಾಡಿಸೋದಿಲ್ಲ. ಅವನು ಕರ್ಮವನ್ನ ಮಾಡ್ತಾ ಇದ್ರೆ ಮಾಡ್ಲಿ. ಜ್ಞಾನಿಗಳು ಅಂಥ ಅಜ್ಞಾನಿಗಳಿಗೆ ಉಪದೇಶ ಮಾಡೋದಿಲ್ಲ. ಸ್ವತಃ ಅವರಿಗೆ ಗೊತ್ತಿರ್ತದೆ ಮೋಕ್ಷ ಸಾಧನ ಯಾವುದು ಅಂತ ಗೊತ್ತಿರ್ತದೆ. ಗೊತ್ತಿದ್ರೂ ಕೂಡ ಅವರು ಕರ್ಮಗಳನ್ನೇ ಅಪೇಕ್ಷೆ ಪಟ್ಟು ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ. ಅಂತಹ ಅಜ್ಞಾನಿಗೆ ಜ್ಞಾನಿಗಳು
ಉಪದೇಶ ಮಾಡೋದಿಲ್ಲ. ಅವನಿಗಿರುವಂತಹ ಕರ್ಮದ ಆಸಕ್ತಿಯನ್ನ ಹೋಗಲಾಡಿಸೋದಿಲ್ಲ. ಕರ್ಮನೆ ಮಾಡು ಅಂತಾರೆ. ಹಾಗೆ ನಾನು ಕೂಡ ಅಜ್ಞಾನಿ ಕಾಮ್ಯ ಫಲವನ್ನು ಬಯಸಿದ್ರೆ ನಾನು ಅದನ್ನು ಕೊಟ್ಟು ಬಿಡ್ತೇನೆ. ಅವನು ಆ ಕಾಮ್ಯ ಫಲವನ್ನೇ ಬಯಸ್ತಾನೆ, ಅದನ್ನು ನಾನು ಕೊಡ್ತೇನೆ ಅವನಿಗೆ. ಅದರಿಂದಲೇ ಅವನು ತಾತ್ಕಾಲಿಕವಾಗಿ ಸುಖವನ್ನು ಅನುಭವಿಸ್ತಾನೆ, ಸಂತೋಷ ಪಡ್ತಾನೆ. ಆದರೆ ಉತ್ತಮ ಭಕ್ತನಿಗೆ ಹಾಗೆ ಮಾಡೋದಿಲ್ಲ ನಾನು ಅಂತಾನೆ. ಒಬ್ಬ ರೋಗಿ ವೈದ್ಯನ ಹತ್ರ ಬರ್ತಾನೆ, ಔಷಧಿಯನ್ನ ಕೇಳ್ತಾನೆ. ಆ ರೋಗಿ ಅಪಥ್ಯವನ್ನ ಬಯಸಿದರೂ ಕೂಡ, ಅಪಥ್ಯ ಅಂತಂದ್ರೆ ಅದು ಎಡೆ ಒಬ್ಬ ರೋಗಿ ಅಪಥ್ಯವನ್ನ ಬಯಸ್ತಾನೆ, ತಿನ್ನಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಏನೋ ಅಪಥ್ಯ ಅದು. ಅದನ್ನ ತಿನ್ನೋದ್ರಿಂದ, ಅದನ್ನ ಅನುಭವಿಸೋದ್ರಿಂದ ಅವನಿಗೆ ರೋಗ ನಿವಾರಣೆ ಆಗೋದಿಲ್ಲ, ರೋಗ ಇನ್ನೂ ಜಾಸ್ತಿ ಆಗ್ತದೆ ಅಂತ. ಆದರೆ ಒಬ್ಬ ವೈದ್ಯನಾದವನು ಏನು ಮಾಡ್ತಾನೆ, ಅದನ್ನು ಅವನಿಗೆ ಕೊಡೋದಿಲ್ಲ, ಅವನು ಬಯಸಿದ್ರೂ ಕೊಡೋದಿಲ್ಲ. ಹಾಗೆ ನಾನು ಉತ್ತಮ ಭಕ್ತರಿಗೆ ಅವರು ಅಪ್ರಿಯವಾದದ್ದನ್ನ ಬಯಸಿದರೂ ಕೂಡ, ನನ್ನ ಹತ್ರ ಅವರು ಕೇಳಿದರೂ ಕೂಡ ನಾನು ಅವರಿಗೆ ಅದನ್ನು ಕೊಡೋದಿಲ್ಲ. ಉತ್ತಮ ಭಕ್ತನಾಗಿದ್ರೆ, ಸಾಧಾರಣ ಭಕ್ತನಾಗಿದ್ರೆ ಅವನು ಕೇಳಿದ್ದನ್ನು ಕೊಟ್ಟು ಬಿಡ್ತೇನೆ ಅಂತ. ಹೀಗೆ ಈ ಶ್ಲೋಕದ ಅಭಿಪ್ರಾಯ. ಸ್ವಯಂ ನಿಶ್ರೇಯಸಂ ವಿದ್ವಾನ್ ನವಕ್ತ್ಯಜ್ಞಾಯ ಕರ್ಮಭಿಃ ನರಾತಿರೋಗಿಣೋಪಥ್ಯಂ ವಾಂಛಿತೋಪಿ ಭಿಷಗ್ಯಥಾ ಮಘವನ್ ಯಾತ ಭದ್ರಂ ವೋ ದಧ್ಯಂಚಂ ಋಷಿ ಸತ್ತಮಂ ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತಮಾಚಿರಂ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ದೇವೇಂದ್ರ, ಮಘವನ್ ಯಾತ ಭದ್ರಂ ವೋ, ನಿಮಗೆ ಒಳ್ಳೇದಾಗ್ಲಿ, ನಿಮಗೆ ಮಂಗಳ ಆಗಲಿ. ಭದ್ರಂ ವೋ, ನಿಮಗೆ ಒಳ್ಳೇದಾಗ್ಲಿ, ಮಂಗಳ ಆಗಲಿ. ನೀವು ಈಗ ಒಳ್ಳೆ ಶ್ರೇಷ್ಠ ಋಷಿ ಅಂತ ಅನಿಸ್ಕೊಂಡಿರ್ತಕ್ಕಂತಹ ದಧೀಚಿ ಋಷಿಗಳ ಹತ್ರ ಹೋಗ್ರಿ ಅಂತ ಹೇಳ್ತಾನೆ. ಈಗ ನೀವೇನು ಬಯಸಿದ್ದೀರಿ, ಆ ವೃತ್ರನನ್ನ ಸಂಹಾರ ಮಾಡಬೇಕು ಅಂತ ನೀವು ಬಂದು ಬೇಡ್ಕೊಳ್ತಾ ಇದ್ದೀರಲ್ಲ, ಇದು ಒಳ್ಳೇದೇ ಅಂತ ಭಗವಂತನ ಅಭಿಪ್ರಾಯ. ನೀವು ಒಳ್ಳೇದೇ ಕೇಳ್ತಾ ಇದ್ದೀರಿ, ನಿಮಗೆ ಮಂಗಳ ಆಗಲಿ. ಭದ್ರಂಬೋ, ನಿಮಗೆ ಮಂಗಳ ಆಗಲಿ. ಅದಕ್ಕೆ ನಿಮಗೊಂದು ಉಪಾಯ ಹೇಳ್ತೇನೆ. ನೀವು ಈಗ ದಧೀಚಿ ಋಷಿಗಳ ಹತ್ರ ಹೋಗಿ, ಋಷಿ ಸತ್ತಮಂ ಅಂತ ಒಳ್ಳೆ ಶ್ರೇಷ್ಠ ಋಷಿಗಳು ದಧೀಚಿಗಳು, ಆ ದಧೀಚಿ ಋಷಿಗಳ ಹತ್ರ ಹೋಗ್ರಿ. ಅವ್ರ ಹತ್ರ ಬೇಡ್ರಿ, ವ್ರತ ತಪಸ್ಸು, ಅದರಿಂದ ಅವರ ಶರೀರ ಬಹಳ ದೃಢ ಆಗಿದೆ, ಬಹಳ ಗಟ್ಟಿಯಾಗಿದೆ ಅವರ ಶರೀರ. ಅವರು ಮಾಡಿದಂತಹ ತಪಸ್ಸು ಬಹಳ ಅದ್ಭುತವಾದ ತಪಸ್ಸು, ಮಂತ್ರಗಳು, ತಪಸ್ಸು ಮೊದಲಾದವುಗಳಿಂದ ಅವರ ಶರೀರ ಬಹಳ ಗಟ್ಟಿಯಾಗಿದೆ. ಹಾಗಾಗಿ ನೀವು ಅವರ ಹತ್ರ ಹೋಗಿ ಅದನ್ನೇ ಕೇಳ್ರಿ. ಬಹಳ ಗಟ್ಟಿಯಾಗಿದೆ ಆ ಶರೀರ, ಆ ಶರೀರವನ್ನೇ ನೀವು ಹೋಗಿ ಅವರ ಹತ್ರ ಕೇಳ್ರಿ. ನಿಮಗೆ ವೃತ್ರನನ್ನ ಸಂಹಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಅವ್ರ ಹತ್ರ ಹೋಗಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಮಘವನ್ ಯಾತ ಭದ್ರಂ ವೋ ದಧ್ಯಂಚಂ ಋಷಿ ಸತ್ತಮಂ ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತಮಾಚಿರಂ. ಇಲ್ಲೂ ಕೂಡ ಆಚಾರ್ಯರು ಇಲ್ಲಿ ಒಂದು ತಾತ್ಪರ್ಯವನ್ನು ಬರೆದಿದ್ದಾರೆ. ಸಮರ್ಥ ಅಪಿ ಯಾಚಂತೆ ದೇವಾ ಮುನ್ಯಾದಿ ಕಾನ್ ಕ್ವಚಿತ್ ಆಜ್ಞೆಯೈವ ಹರೇಸ್ತೇಷಾಂ ಯಶೋರ್ಥಮಪಿ ನಾನ್ಯಥಾ ಇತಿ ಚ. ಏನು ಅಂದ್ರೆ, ಈಗ ದೇವತೆಗಳು, ಇಂದ್ರಾದಿ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾ ಇರೋದು ಭಗವಂತನ ಹತ್ರ ಬಂದು. ಭಗವಂತ ಹೇಳ್ತಾನೆ, ನೀವು ದಧೀಚಿ ಋಷಿಗಳ ಹತ್ರ ಹೋಗಿ ಬೇಡ್ರಿ.
ಅವರ ಸಹಾಯವನ್ನು ಪಡ್ಕೊಳ್ರಿ ಅಂತ. ಈ ರೀತಿ ಹೇಳಿದಾಗ ನಮಗೇನ್ ಅನ್ಸತ್ತೆ, ದೇವೋತ್ತಮರಾದಂತಹ ಇಂದ್ರಾದಿ ದೇವತೆಗಳಿಗಿಂತಲೂ ಕೂಡ ದಧೀಚಿ ಋಷಿಗಳು ಶ್ರೇಷ್ಠನ? ಋಷಿಗಳು ಹೇಗೆ ಶ್ರೇಷ್ಠ ಆಗ್ತಾರೆ ದೇವತೆಗಳಿಗಿಂತ ಅನ್ನೋ ಒಂದು ಸಂಶಯ ಉಳಿತದೆ ನಮ್ಮ ಮನಸ್ಸಿನಲ್ಲಿ. ಸಾಮಾನ್ಯ ಋಷಿ, ಇಂದ್ರಾದಿಗಳು ದೇವೋತ್ತಮರು, ಒಬ್ಬ ಸಾಮಾನ್ಯ ಋಷಿಯನ್ನು ಹೋಗಿ ಬೇಡಿದ್ರೆ ದೇವತೆಗಳಿಗಿಂತ ಆ ಋಷಿಗಳು ಶ್ರೇಷ್ಠ ಆಗ್ತಾರಾ? ದಧೀಚಿ ಋಷಿಗಳು ಇಂದ್ರಾದಿಗಳಿಗಿಂತಲೂ ಶ್ರೇಷ್ಠನಾ ಅನ್ನೋ ಒಂದು ಸಂಶಯ ಎಲ್ರಿಗೂ ಕೂಡ ಸಹಜವಾಗಿ ಬರ್ತದೆ. ಮತ್ತೆ ಭಗವಂತನಾದ್ರೂ ಯಾಕೆ ಅವ್ರ ಹತ್ರ ಹೋಗಿ ಕೇಳ್ರಿ ಅಂತ ಆದೇಶ ಮಾಡಿದ? ಅವ್ರಿಗಿಂತ, ಆ ದಧೀಚಿ ಋಷಿಗಳಿಗಿಂತ ಈ ಇಂದ್ರಾದಿಗಳು ಶ್ರೇಷ್ಠರೇ, ಯೋಗ್ಯತೆಯಲ್ಲಿ ಬಹಳ ದೊಡ್ಡವರು, ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು. ಹೋಗಿ ಹೋಗಿ ಆ ದಧೀಚಿ ಋಷಿಗಳ ಸಹಾಯವನ್ನ ಕೇಳ್ರಿ ಅಂತ ಭಗವಂತನಾದ್ರೂ ಯಾಕೆ ಉಪದೇಶ ಮಾಡಿದ ಅನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಆಚಾರ್ಯರು ಆ ಸಂಶಯ ಪರಿಹಾರ ಮಾಡಿದ್ದಾರೆ. ಇಲ್ಲಿಯೂ ಕೂಡ ತಂತ್ರ ಭಾಗವತದ ಈ ಶ್ಲೋಕವನ್ನು ಉದಾಹರಿಸಿದ್ದಾರೆ. ಸಮರ್ಥ ಅಪಿ ಯಾಚಂತೆ ದೇವಾಹ, ದೇವತೆಗಳು ಋಷಿಗಳಿಗಿಂತ ರಾಜರುಗಳಿಗಿಂತ ಹೆಚ್ಚು ಶಕ್ತಿ ಉಳ್ಳವರಾಗಿದ್ರೂ ಕೂಡ ಭಗವಂತನ ಆಜ್ಞೆಯಿಂದ ಮತ್ತು ಯಶೋರ್ಥಾಯ ಅಂತ ಇನ್ನೊಂದು ಇದೆ, ಯಶಸ್ಸು ಬರಬೇಕು ಆ ಋಷಿಗಳಿಗೆ ಮತ್ತು ರಾಜರಿಗೆ ಒಳ್ಳೆ ಕೀರ್ತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಮ್ಮೆ ಋಷಿಗಳ ಹತ್ರ ಮತ್ತು ರಾಜರ ಹತ್ರ ಹೋಗಿ ಬೇಡ್ತಾರೆ. ಹೊರತು ದೇವತೆಗಳನ್ನ ಮೀರಿ ಅವರಿಗೆ ಶಕ್ತಿ ಇರ್ತದೆ ಆದ್ರಿಂದ ಹೋಗಿ ಬೇಡ್ತಾರೆ ಅಂತ ತಿಳ್ಕೊಳ್ಬಾರ್ದು. ದೇವತೆಗಳು ಯಾವತ್ತೂ ಕೂಡ ಶಕ್ತಿಯುಕ್ತರೇ, ಇವರಿಗಿಂತ, ರಾಜರಿಗಿಂತ ಮತ್ತು ಋಷಿಗಳಿಗಿಂತ. ಕೆಲವು ಸಲ ರಾಜರ ಹತ್ರನೂ ಹೋಗಿ ಬೇಡ್ತಾರೆ ದೇವತೆಗಳು, ಕೆಲವು ಸಲ ಋಷಿಗಳ ಹತ್ರ ಹೋಗಿ ಬೇಡ್ತಾರೆ. ಈ ರೀತಿ ಬೇಡೋದ್ರಿಂದ ಆ ರಾಜರುಗಳಿಗಾಗಲಿ ಅಥವಾ ಋಷಿಗಳಿಗಾಗಲಿ ದೇವತೆಗಳಿಗಿಂತ ಹೆಚ್ಚು ಶಕ್ತಿ ಇದೆ ಅಂತ ತಿಳ್ಕೊಳ್ಬಾರ್ದು. ಆ ರಾಜರುಗಳಿಗೆ ಮತ್ತು ಋಷಿಗಳಿಗೆ ಒಳ್ಳೆ ಕೀರ್ತಿಯನ್ನ ತಂದು ಕೊಡಬೇಕು ಜಗತ್ತಿನಲ್ಲಿ ಅನ್ನೋದು ಒಂದು ಉದ್ದೇಶ. ಮತ್ತೊಂದು ಉದ್ದೇಶ ಭಗವಂತನ ಆಜ್ಞೆ. ಹೀಗೆ ಭಗವಂತನ ಆಜ್ಞೆಯಿಂದ ಮತ್ತು ಅವರಿಗೆ ಕೀರ್ತಿಯನ್ನು ತಂದು ಕೊಡುವ ಉದ್ದೇಶದಿಂದ ಕೆಲವೊಮ್ಮೆ ದೇವತೆಗಳು ಋಷಿಗಳ ಹತ್ರ ಮತ್ತು ರಾಜರ ಹತ್ರ ಕೇಳುತ್ತಾರೆ. ಸಮರ್ಥ ಅಪಿ ಯಾಚಂತೆ ದೇವ ಮುನ್ಯಾದಿ ಕಾನ್ಕ್ವಚಿತ್ ಆಜ್ಞೆಯೈವ ಹರೇಸ್ತೇಷಾಂ ಯಶೋರ್ಥಮಪಿ ನಾನ್ಯಥಾ ಇತಿ ಚ ಅಂದ್ರೆ ತಂತ್ರ ಭಾಗವತದಲ್ಲಿ ಹೇಳಿದ ಮಾತು. ಹಾಗಾಗಿ ದಧೀಚಿ ಋಷಿಗಳ ಹತ್ರ ಹೋಗಿ ದೇವತೆಗಳು ಕೇಳಿದ ಕೂಡಲೇ ದಧೀಚಿ ಋಷಿಗಳು ಇವರಿಗಿಂತ ಇಂದ್ರಾದಿಗಳಿಗಿಂತ ಶ್ರೇಷ್ಠರು ಅಂತ ತಿಳ್ಕೊಳ್ಬಾರ್ದು. ಭಗವಂತ ದಧೀಚಿ ಋಷಿಗಳಿಗೆ ಒಂದು ಉತ್ತಮವಾದ ಕೀರ್ತಿಯನ್ನು ತಂದು ಕೊಡಬೇಕು ಅನ್ನೋದಕ್ಕೋಸ್ಕರ ಈ ರೀತಿ ಅವರಿಗೆ ಆಜ್ಞೆ ಮಾಡಿದ್ದಾನೆ. ದೇವತೆಗಳು ಹಾಗೆ ಮಾಡ್ತಾರೆ, ಭಗವಂತನ ಆಜ್ಞೆ ಅಂತ ಹೇಳಿ ಅದನ್ನು ಸ್ವೀಕಾರ ಮಾಡ್ತಾರೆ. ಮಘವನ್ ಯಾತ ಭದ್ರಂ ವೋ ದಧ್ಯಂಚಂ ಋಷಿ ಸತ್ತಮಂ ವಿದ್ಯಾವ್ರತ ತಪಸ್ಸಾರಂ ಗಾತ್ರಂ ಯಾಚತಮಾಚಿರಂ ಸವೈ ಹ್ಯಧಿಗತೋ ದಧ್ಯಂ ಅಶ್ವಿಭ್ಯಾಂ ಬ್ರಹ್ಮ ನಿಷ್ಕೃತಂ ತದ್ವಾ ಅಶ್ವಶಿರಂ ನಾಮ ತಯೋರಮರತಾಂ ವ್ಯಧಾತ್. ಹಿಂದೆ ಏನಾಗಿತ್ತು ಅಂದ್ರೆ, ಅಶ್ವಿನಿ ದೇವತೆಗಳು ಬಂದು ದಧೀಚಿಗಳನ್ನ ಕೇಳ್ಕೊಂಡ್ರು. ಆವಾಗ ಆ ದಧೀಚಿಗಳು ಅಶ್ವಿನಿ ದೇವತೆಗಳಿಗೆ ನಾರಾಯಣ ಕವಚವನ್ನ, ಪ್ರವರ್ಗ್ಯ ಕರ್ಮವನ್ನ ಉಪದೇಶ ಮಾಡಿದರು. ಅದರಿಂದ ಅಶ್ವಿನಿ ದೇವತೆಗಳಿಗೆ ಅಮರತ್ವ ಬಂತು. ನಾರಾಯಣ ಕವಚ, ಆ ದಧೀಚಿ ಋಷಿಗಳು ಉಪದೇಶ ಮಾಡಿರ್ತಕ್ಕಂತಹ ನಾರಾಯಣ ಕವಚದಿಂದ
ಅಶ್ವಿನಿ ದೇವತೆಗಳಿಗೆ ಅಮರತ್ವ ಬಂದಿದೆ. ಅಶ್ವಶಿರ ಅಂತ ಅದಕ್ಕೆ ಕರೀತಾರೆ. ನಾರಾಯಣ ವರ್ಮಕ್ಕೇನೆ ಅಶ್ವಶಿರ ಅಂತ ಇನ್ನೊಂದು ಹೆಸರಿದೆ. ತದ್ವಾ ಅಶ್ವಶಿರಂ ನಾಮ ತಯೋರಮರತಾಂ ಯಥಾತ್ ಅಂತ. ಅಶ್ವಿನಿ ದೇವತೆಗಳಿಗೆ ಅಮರತ್ವವನ್ನು ತಂದುಕೊಟ್ಟಂತಹ ಮಂತ್ರ ಅದು. ದಧೀಚಿ ಋಷಿಗಳು ಅವರಿಗೆ ಉಪದೇಶ ಮಾಡಿದ್ದು. ಅಂತಹ ನಾರಾಯಣ ಕವಚ, ನಾರಾಯಣ ವರ್ಮ ಏನಿದೆ ಅದನ್ನ ಅಶ್ವಿನಿ ದೇವತೆಗಳಿಗೆ ದಧೀಚಿಗಳು ಉಪದೇಶ ಕೊಟ್ಟದ್ದರಿಂದ ಅದು ಅಶ್ವಶಿರ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಅಂತಹ ನಾರಾಯಣ ಕವಚದಿಂದ ಅಶ್ವಿನಿ ದೇವತೆಗಳಿಗೆ ಅಮರತ್ವ ಬಂದಿದೆ. ಸವೈಹ್ಯಧಿಗತೋ ದಧ್ಯಂ ಅಶ್ವಿಭ್ಯಾಂ ಬ್ರಹ್ಮ ನಿಷ್ಕೃತಂ ತದ್ವಾ ಅಶ್ವಶಿರಂ ನಾಮ ತಯೋರಮರತಾಂ ವ್ಯಧಾತ್. ಕೃತ್ಸ್ನಂ ಚಾಥರ್ವಣಂ ತ್ವಾಷ್ಟ್ರಂ ವರ್ಮಾಭೇದ್ಯಂ ಮದಾತ್ಮಕಂ ವಿಶ್ವರೂಪಾಯ ಯತ್ ಪ್ರಾದಾತ್ ತ್ವಾಷ್ಟ್ರಾಯ ತ್ವಮಧಾಸ್ತತಃ. ಈ ನಾರಾಯಣ ವರ್ಮವನ್ನ ಪೂರ್ತಿಯಾಗಿ ತ್ವಷ್ಟೃವಿನ ಮಗ ವಿಶ್ವರೂಪ ಏನಿದ್ದಾನೆ ಅವನಿಗೆ ತ್ವಷ್ಟೃ ಉಪದೇಶ ಮಾಡಿದ. ತ್ವಾಷ್ಟ್ರ ಅಂತ ಮತ್ತು ಅಥರ್ವಣ ಅಂತ ಪ್ರಸಿದ್ಧವಾದದ್ದು, ಅಭೇದ್ಯವಾದದ್ದು ಈ ನಾರಾಯಣ ವರ್ಮ. ಅದಕ್ಕೆ ತ್ವಾಷ್ಟ್ರ ಅಂತ ಕರೀತಾರೆ. ಅಥರ್ವಣ ಅಂತ ಕೂಡ ಕರೀತಾರೆ. ಕೃತ್ಸ್ನಂ ಚ ಅಥರ್ವಣಂ ತ್ವಾಷ್ಟ್ರಂ ಅಂದಿದ್ದಾರೆ. ಅಥರ್ವಣಂ ತ್ವಾಷ್ಟ್ರಂ, ಅಥರ್ವಣ ಮತ್ತು ತ್ವಾಷ್ಟ್ರ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ನಾರಾಯಣ ವರ್ಮ. ಅಭೇದ್ಯಂ ವರ್ಮ, ಅಭೇದ್ಯವಾದಂತಹ ನಾರಾಯಣ ವರ್ಮ ಏನಿದೆ ಅದನ್ನ ಪೂರ್ತಿಯಾಗಿ ತ್ವಷ್ಟೃ ತನ್ನ ಮಗನಿಗೆ ವಿಶ್ವರೂಪನಿಗೆ ಉಪದೇಶ ಮಾಡಿದ. ಆ ವಿಶ್ವರೂಪನಿಂದ ನೀನು ಉಪದೇಶ ಪಡ್ಕೊಂಡಿ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಂದರೆ ಇದು ಮೊದಲು ಅಶ್ವಿನಿ ದೇವತೆ ದಧೀಚಿ ಋಷಿಗಳು ಉಪದೇಶ ಮಾಡಿದ್ದು. ನಾರಾಯಣ ವರ್ಮ ಇದಕ್ಕೆ ಅಶ್ವಶಿರ ಅಂತ ಹೆಸರಿದೆ. ಅಶ್ವಶಿರ ಅಂತ ಹೆಸರು ಬರಲಿಕ್ಕೆ ಒಂದು ಕಥೆ ಇದೆ. ದಧೀಚಿ ಋಷಿಗಳು ಪ್ರವರ್ಗ್ಯ ಅನ್ನೋ ಯಾಗ, ನಾರಾಯಣ ಕವಚದಲ್ಲಿ ಸೋಮಯಾಗದಲ್ಲಿ ಒಂದು ಅಂಗವಾದ ಪ್ರವರ್ಗ್ಯ ಅನ್ನೋ ಯಾಗದಲ್ಲಿ ಸಿದ್ಧಿಯನ್ನು ಪಡೆದುಕೊಂಡಿದ್ರು ಅವರು ದಧೀಚಿ ಋಷಿಗಳು. ಅವರಿಗೆ ಆ ನಾರಾಯಣ ಕವಚದ ಸಿದ್ಧಿ ಇತ್ತು. ಪ್ರವರ್ಗ್ಯ ಯಾಗದಲ್ಲಿ ಆ ಒಂದು ನಾರಾಯಣ ಕವಚ ಅದನ್ನ ಅವರು ಯಾಗ ಮಾಡಿ ಅದರಲ್ಲಿ ಸಿದ್ಧಿಯನ್ನು ಪಡ್ಕೊಂಡಂಥವರು ದಧೀಚಿ ಋಷಿಗಳು. ಈ ಅಶ್ವಿನಿ ದೇವತೆಗಳಿದ್ದಾರಲ್ಲ ಇವರು ದೇವತೆಗಳಿಗೆ ವೈದ್ಯರು. ಆದ್ದರಿಂದ ದೇವತೆಗಳ ಸಾಲಿನಲ್ಲಿ ಅವರಿಗೆ ಪ್ರವೇಶ ಇರಲಿಲ್ಲ. ಅವರು ವೈದ್ಯರು ಅನ್ನೋ ಕಾರಣದಿಂದ ಯಜ್ಞಗಳಲ್ಲಿ ಸೋಮಾಹುತಿಯನ್ನು ಕೂಡ ಅವರಿಗೆ ಕೊಡ್ತಾ ಇರಲಿಲ್ಲ. ಅಶ್ವಿನಿ ದೇವತೆಗಳಿಗೆ ದೇವತೆಗಳ ಸಾಲಿನಲ್ಲೂ ಅವರಿಗೆ ಪ್ರವೇಶ ಇರಲಿಲ್ಲ. ಯಜ್ಞದಲ್ಲಿ ಸೋಮಾಹುತಿಯನ್ನು ಕೂಡ ಅವರು ಬಡಿತಿರಲಿಲ್ಲ. ಒಂದ್ಸಲ ಯಜ್ಞನ ಶಿರಸ್ಸು ಅವನ ಬಿಲ್ಲಿನ ತುದಿ ಏಟಿನಿಂದಲೇ ಕತ್ತರಿಸಿ ಹೋಯ್ತಂತೆ. ಆವಾಗ ಅಶ್ವಿನಿ ದೇವತೆಗಳು ಈ ದೇವತೆಗಳ ಪ್ರಾರ್ಥನೆಯಂತೆ ಪ್ರವರ್ಗ್ಯ ಅಂತನ್ನೋ ಯಜ್ಞ ಕರ್ಮ ಮಾಡಿದರು. ನೋಡಿ, ಮ್ಯೂಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ತೊಂದರೆ ಆಗುತ್ತೆ ಎಲ್ರು.
ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿಕೊಂಡ್ರು. ಅದಕ್ಕೆ ಪ್ರವರ್ಗ್ಯ ಅಂತನ್ನೋ ಯಜ್ಞ ಕರ್ಮ ಮಾಡಿದರು. ಆ ಮೂಲಕ ಯಜ್ಞನ ಶಿರಸ್ಸನ್ನ ತಿರುಗಿ ಮತ್ತೆ ಸೇರಿಸಿದರು. ಅದರಿಂದ ಅಶ್ವಿನಿ ದೇವತೆಗಳಿಗೆ ಅಮರತ್ವ ಪ್ರಾಪ್ತಿ ಆಯಿತು. ಸೋಮಾಹುತಿಯನ್ನ ಪಡೆಯೋ ಅಧಿಕಾರವು ಆಮೇಲೆ ಬಂತವರಿಗೆ. ಈ ಪ್ರವರ್ಗ್ಯ ಏನಿದೆ ಅದರಂತೆ ನಾರಾಯಣ ವರ್ಮನು ಕೂಡ ಅಶ್ವಿನಿ ದೇವತೆಗಳಿಗೆ ಅಮರತ್ವ ಪ್ರಾಪ್ತಿಗೆ ಸಾಧನ ಆಯಿತು. ಹಾಗಾಗಿ ಈ ಎರಡನ್ನೂ ಕೂಡ ದಧೀಚಿ ಋಷಿಗಳು ಅವರಿಗೆ ಉಪದೇಶ ಮಾಡಿದರು. ನಾರಾಯಣ ವರ್ಮ ಮತ್ತು ಪ್ರವರ್ಗ್ಯ ಈ ಎರಡನ್ನೂ ಉಪದೇಶ ಮಾಡಿದ್ದಾರೆ ದಧೀಚಿ ಋಷಿಗಳು ಅವರಿಗೆ. ಮೊದಲು ಇದನ್ನ ಅವರಿಗೆ ಉಪದೇಶ ಮಾಡಬೇಡ್ರಿ ಅಂತ ಇಂದ್ರನೇ ಹೇಳಿದ್ದ. ಇಂದ್ರನ ವಿರೋಧ ಇತ್ತು. ಅಶ್ವಿನಿ ದೇವತೆಗಳಿಗೆ ಏನಾದರೂ ನೀವು ಉಪದೇಶ ಮಾಡಿದ್ರೆ ನಿಮ್ಮ ತಲೆ ಕಡಿದು ಬಿಡ್ತೇನೆ ಅಂದಿದ್ದ ಇಂದ್ರ ದಧೀಚಿ ಋಷಿಗಳಿಗೆ. ಅದಕ್ಕೆ ಅಶ್ವಿನಿ ದೇವತೆಗಳು ಹೇಳಿದ್ರು, ನೀವೇನ್ ಚಿಂತೆ ಮಾಡಬೇಡ್ರಿ ದಧೀಚಿ ಋಷಿಗಳೇ, ಅವನೇನಾದರೂ ತಲೆ ಕತ್ತರಿಸಿದ್ರೆ ನಿಮ್ದು ಆ ತಲೆಯನ್ನ ಜೋಪಾನವಾಗಿಟ್ಟು ಆ ಜಾಗದಲ್ಲಿ ಒಂದು ಕುದುರೆ ತಲೆಯನ್ನು ನಾವು ಜೋಡಿಸ್ತೇವೆ. ಆವಾಗ ನಮಗೆ ನೀವು ಉಪದೇಶ ಮಾಡಿ, ನಿಮ್ಮ ತಲೆಯನ್ನು ನಾವೇ ಕತ್ತರಿಸ್ತೇವೆ ಅಂತ ಅವರು. ಇಂದ್ರ ಕತ್ತರಿಸೋದಕ್ಕಿಂತ ಮುಂಚೆ ನಾವೇ ನಿಮ್ಮ ತಲೆ ಕತ್ತರಿಸ್ತೇವೆ. ನಿಮ್ಮ ತಲೆಯನ್ನ ಕತ್ತರಿಸಿ ಒಂದು ಕಡೆಗೆ ಇಟ್ಟಿರ್ತೇವೆ ನಾವು ಅದನ್ನ. ಆ ಜಾಗದಲ್ಲಿ ಕುದುರೆ ತಲೆಯನ್ನು ಜೋಡಿಸ್ತೇವೆ. ನಮಗೆ ನೀವು ಉಪದೇಶ ಮಾಡ್ರಿ. ನಿಮ್ಮ ಉಪದೇಶ ಮಾಡಿದ್ದಕ್ಕೆ ನಿಮ್ಮ ತಲೆ ಕಡಿತೇನೆ ಅಂತ ಅವನು ಅಂದಿದಾನಲ್ಲ, ಬರ್ತಾನೆ ಇಂದ್ರ ತಲೆ ಕಡಿತಾನೆ, ನಿಮ್ದು ಕತ್ತರಿಸ್ಲಿ. ನಿಮ್ಮ ತಲೆ ಕತ್ತರಿಸ್ತಾನೆ ಅಂದ್ರೆ ನಾವು ಕುದುರೆ ತಲೆಯನ್ನು ನಿಮ್ಗೆ ಜೋಡಿಸಿರ್ತೇವಲ್ಲ, ಆ ತಲೆ ಕತ್ತರಿಸ್ತಾನ ಅವನು. ಆಮೇಲೆ ನಾವು ನಿಮ್ದು ಮಾಮೂಲಿ ಹಿಂದಿನ ತಲೆ ಇತ್ತಲ್ಲ, ಆ ತಲೆಯನ್ನು ನಾವು ಜೋಡಿಸ್ತೇವೆ. ಹೀಗೆ ಒಂದು ತಲೆಯನ್ನ ಕತ್ತರಿಸಿ ಇನ್ನೊಂದು ತಲೆಯನ್ನ ಜೋಡಿಸುವಂತಹ ಕಲೆ ಅದು ಅಶ್ವಿನಿ ದೇವತೆಗಳಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ನಿಮಗೆ ಮತ್ತೆ ಮೊದಲು ಇದ್ದ ತಲೆ ಆರಾಮಾಗಿ ಬರ್ತದೆ ನಿಮಗೆ, ಅವನು ನಿಮಗೆ ಏನು ಮಾತು ಮಾಡೋದಿಲ್ಲ ಅಂತ ಹೇಳಿದಾಗ ಅವರು ಒಪ್ಪಿಕೊಂಡ್ರು ದಧೀಚಿ ಋಷಿಗಳು. ಆಗ್ಲಿ ಅಂತ ಅಷ್ಟು ನಂಬಿಕೆ ಇತ್ತು ಅವರಿಗೆ. ಒಪ್ಪಿಕೊಂಡ ಮೇಲೆ ಅದೇ ತರ ಇವರೇನ್ ಮಾಡಿದ್ರು, ತಲೆ ಕತ್ತರಿಸಿ ಕುದುರೆ ತಲೆಯನ್ನ ಜೋಡಿಸಿದ್ರು. ಕುದುರೆ ತಲೆಯಿಂದಲೇ ಉಪದೇಶ ಮಾಡಿದ್ದು ಈ ನಾರಾಯಣ ವರ್ಮವನ್ನ. ಇಂದ್ರ ಬಂದು ಆ ತಲೆ ಕತ್ತರಿಸಿದ, ಕುದುರೆ ತಲೆ ಹೋಯ್ತು. ಅಶ್ವಿನಿ ದೇವತೆಗಳು ಬಂದ್ರು, ಹಿಂದಿನ ಆ ತಲೆಯನ್ನು ಜೋಡಿಸಿದ್ರು. ಹೀಗೆ ಕುದುರೆ ತಲೆಯಿಂದ ನಾರಾಯಣ ವರ್ಮವನ್ನ ಉಪದೇಶ ಮಾಡಿದ್ರಿಂದ ಅದಕ್ಕೆ ಅಶ್ವಶಿರ ಅಂತ ಹೆಸರು. ಈ ನಾರಾಯಣ ವರ್ಮಕ್ಕೆನೆ ಅಶ್ವಶಿರ ಅಂತ ಹೆಸರು ಬರ್ಲಿಕ್ಕೆ ಕಾರಣ ಇದು. ದಧೀಚ ತ್ವಷ್ಟೃವಿಗೂ ಈ ಮಂತ್ರವನ್ನು ಉಪದೇಶ ಮಾಡಿದ್ದ. ಆದ್ರಿಂದ ಇದಕ್ಕೆ ತ್ವಾಷ್ಟ್ರ ಅಂತ ಇನ್ನೊಂದು ಹೆಸರು. ಇದೇ ನಾರಾಯಣ ವರ್ಮಕ್ಕೆ ತ್ವಾಷ್ಟ್ರ ಅಂತನೂ ಹೆಸರಿದೆ, ಅಶ್ವಶಿರ ಅಂತನೂ ಹೆಸರಿದೆ. ಅಶ್ವಶಿರ ಅಂತ ಹೆಸರು ಬರ್ಲಿಕ್ಕೆ ಇದು ಕಾರಣ, ಕುದುರೆ ತಲೆಯಿಂದ ಉಪದೇಶ ಮಾಡಿದ್ದು. ತ್ವಾಷ್ಟ್ರ ಅಂತ ಯಾಕೆ ಹೆಸರು ಬಂತು ಅಂದ್ರೆ ತ್ವಷ್ಟೃವಿಗೆ ಅದನ್ನ ಉಪದೇಶ ಮಾಡಿದ್ರು ದಧೀಚಿ ಋಷಿಗಳು, ಆದ್ರಿಂದ ಇದಕ್ಕೆ ತ್ವಾಷ್ಟ್ರ ಅಂತ. ಅಥರ್ವಣ ಅಂತ ಯಾಕೆ ಕರೀತಾರೆ ಹಾಗಾದ್ರೆ ಅಂದ್ರೆ ಅಥರ್ವಣ ಶಾಖೆಯವನು ದಧೀಚ. ದಧೀಚ ಋಷಿ ಅಥರ್ವಣ ಶಾಖೆ, ಆದ್ರಿಂದ ಅಥರ್ವಣ ಶಾಖೆಯವನಾದ ದಧೀಚ ಉಪದೇಶ ಮಾಡಿದ್ರಿಂದ ಆಥರ್ವಣ ಅಂತ ಕೂಡ ಹೆಸರಿದಕ್ಕೆ. ಹಾಗಾಗಿ ಆಥರ್ವಣಂ, ತ್ವಾಷ್ಟ್ರಂ, ಅಶ್ವಶಿರಂ ಅಂತ ಮೂರು ಹೆಸರುಗಳನ್ನ ಇಲ್ಲಿ ಹೇಳಿದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಅಶ್ವಶಿರಂ ನಾಮ ಅಂತಿದೆ, ತದ್ವಾಂ ಅಶ್ವಶಿರಂ ನಾಮ ತಯೋರಮರತಾಮ್ಯದಾತ್ ಅಂತ 42ನೇ ಶ್ಲೋಕದಲ್ಲಿ ಅದನ್ನ ಅಶ್ವಶಿರ ಅಂತ ಕರೆದಿದ್ದಾರೆ. ಈ ಶ್ಲೋಕದಲ್ಲಿ 43ನೇ ಶ್ಲೋಕದಲ್ಲಿ ಕೃಷ್ಣಂ ಚಾಥರ್ವಣಂ ತ್ವಾಷ್ಟ್ರಂ ವರ್ಮಾಭೇದ್ಯಂ ಮದಾತ್ಮಕಂ ಅಂತ ಇಲ್ಲಿ ತ್ವಾಷ್ಟ್ರ ಮತ್ತು ಆಥರ್ವಣ ಅನ್ನೋ ಹೆಸರಿಂದ ಕರೆದಿದ್ದಾರೆ. ಹೀಗೆ ಮೂರು ಹೆಸರುಗಳು ಬರಲಿಕ್ಕೆ ಕಾರಣ ಇದು. ಅಂತಹ ಅಥರ್ವಣ ಎಂಬ ಹೆಸರಿನಿಂದ ಪ್ರಸಿದ್ಧವಾದ, ತ್ವಾಷ್ಟ್ರ ಅನ್ನೋ ಹೆಸರಿನಿಂದ ಪ್ರಸಿದ್ಧವಾದ ಆ ನಾರಾಯಣ ವರ್ಮವನ್ನ ತ್ವಷ್ಟೃವಿಗೆ ದಧೀಚಿ ಋಷಿಗಳು ಉಪದೇಶ ಮಾಡಿದ್ರು. ಆ ತ್ವಷ್ಟೃ ತನ್ನ ಮಗನಾದ ವಿಶ್ವರೂಪನಿಗೆ ಉಪದೇಶ ಮಾಡಿದ್ದ. ಆ ವಿಶ್ವರೂಪನಿಂದ ನೀನು ಉಪದೇಶ ಪಡ್ಕೊಂಡಿದ್ದಿ. ಮೊನ್ನೆ ನೋಡಿದ್ವಲ್ಲ ನಾವು, ವಿಶ್ವರೂಪನಿಂದ ನಾರಾಯಣ ವರ್ಮದ ಉಪದೇಶವನ್ನ ಇಂದ್ರ ಪಡ್ಕೊಂಡದ್ದು.
ಇದು ನಿನಗೆ ಬಂದದ್ದು ವಿಶ್ವರೂಪನಿಂದ. ಹೇಗೆ ಅಂದ್ರೆ ಹೀಗೆ. ಹಾಗಾಗಿ ದದೀಚಿ ಋಷಿಗಳು ಮೂಲ ಅದಕ್ಕೆ. ಕೃಷ್ಣಂ ಚಾಥರ್ವಣಂ ತ್ವಾಷ್ಟ್ರಂ ವರ್ಮಾಭೇದ್ಯಂ ಮದಾತ್ಮಕಂ ವಿಶ್ವರೂಪಾಯ ಯತ್ ಪ್ರಾದಾತ್ ತ್ವಾಷ್ಟ್ರಾಯ ತ್ವಮಧಾಸ್ತತಃ ಯುಷ್ಮಭ್ಯಂ ಯಾಚಿತೋ ದಧ್ಯಂ ಧರ್ಮಜ್ಞೋಂಗಾನಿ ದಾಸ್ಯತಿ ತತಸ್ತೈರಾಯುಧಶ್ರೇಷ್ಠೋ ವಿಶ್ವಕರ್ಮ ವಿನಿರ್ಮಿತಃ ಯೇನ ವೃತ್ರಶಿರೋ ಹರ್ತ ಮತ್ತೇಜ ಉಪಬೃಂಹಿತಃ. ಭಗವಂತ ದೇವತೆಗಳಿಗೆ ಹೇಳ್ತಾನೆ, ಆ ದದೀಚಿಗಳ ಹತ್ರ ನೀವು ಹೋಗ್ರಿ. ದದೀಚಿಗಳ ಬಗ್ಗೆ ಪರಿಚಯ ಹೇಳಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದಿವಾಗ. ನೀ ಏನು ಉಪದೇಶ ಪಡ್ಕೊಂಡಿದ್ದಿ ವಿಶ್ವರೂಪನಿಂದ, ಅದು ತ್ವಷ್ಟೃವಿನಿಂದ ಬಂದದ್ದು. ಅವನಿಗೆ ತ್ವಷ್ಟೃವಿಗೆ ಹೇಳಿದವರು ಇದೇ ದದೀಚಿ ಋಷಿಗಳು. ಹಾಗಾಗಿ ಅವ್ರ ಹತ್ರ ಹೋಗು. ದದೀಚಿಗಳ ಹತ್ರ ಹೋಗಿ ನೀನು ಬೇಡಿದ್ರೆ ಅವರು ತನ್ನ ಶರೀರವನ್ನೇ ನಿಮಗೆ ಬಿಟ್ಟು ಕೊಡ್ತಾರೆ. ಅವರೇನು ಇಲ್ಲ ಅಂತ ಅನ್ನೋದಿಲ್ಲ. ತನ್ನ ಶರೀರ ಹೋದರೂ ಪರವಾಗಿಲ್ಲ, ಲೋಕ ಕಲ್ಯಾಣ ಆಗಬೇಕು ಅಂತ ಹೇಳಿ ನೀವು ಕೇಳಿದ್ರೆ ಅವರು ಇಲ್ಲ ಅಂತ ಅನ್ನೋದಿಲ್ಲ. ಅವರ ಶರೀರವನ್ನು ಅವರು ಕೊಡ್ತಾರೆ. ಅದನ್ನ ನೀವು ಅವರ ಅಸ್ಥಿಗಳೆಲ್ಲ ಏನಿದ್ದಾವಲ್ಲ ಬಹಳ ಗಟ್ಟಿ. ಅದು ದದೀಚಿ ಋಷಿಗಳ ಅಸ್ಥಿಗಳು ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಹಿಂದೆ ಹೇಳಿದ್ದಾರೆ, ಮಂತ್ರದ ಒಂದು ಪ್ರಭಾವದಿಂದ ಒಳ್ಳೆ ಗಟ್ಟಿಮುಟ್ಟಾದ ಶರೀರ ದದೀಚಿ ಋಷಿಗಳ ಶರೀರ. ಅದೇ ಆ ದದೀಚಿ ಋಷಿಗಳ ಅಸ್ಥಿಗಳಿಂದ ಒಂದು ವಜ್ರಾಯುಧವನ್ನ ಮಾಡಿಸ್ರಿ. ವಿಶ್ವಕರ್ಮನಿಗೆ ಹೇಳ್ರಿ, ಮಾಡ್ತಾನೆ. ವಿಶ್ವಕರ್ಮ ಅವನಿಗೆ ಹೇಳಿ ಆ ಅಸ್ಥಿಗಳಿಂದ ಒಳ್ಳೆ ಶ್ರೇಷ್ಠವಾದ ವಜ್ರಾಯುಧವನ್ನ ನಿರ್ಮಾಣ ಮಾಡಿಸ್ರಿ. ಅದರಲ್ಲಿ ನನ್ನ ತೇಜಸ್ಸು ತುಂಬಿರ್ತದೆ ಅಂತಾನೆ ಭಗವಂತ. ಇದು ಬಹಳ ಮುಖ್ಯ. ಅಸ್ಥಿಗಳಿಂದ, ದದೀಚಿ ಋಷಿಗಳ ಅಸ್ಥಿಗಳು, ಅದನ್ನು ತಗೊಂಡು ವಿಶ್ವಕರ್ಮ ವಜ್ರಾಯುಧವನ್ನ ನಿರ್ಮಾಣ ಮಾಡಲಿ. ಅದರೊಳಗೆ ನನ್ನ ಒಂದು ಉತ್ತಮವಾದ ತೇಜಸ್ಸು ತುಂಬಿರ್ತದೆ. ಮತ್ತೇಜ ಉಪಬೃಂಹಿತಃ. ಅಂತಹ ವಜ್ರಾಯುಧದಿಂದ ನೀನು ವೃತ್ರನನ್ನ ಸಂಹಾರ ಮಾಡಬಹುದು ಅಂತ ಹೀಗೆ ಭಗವಂತ ಉಪಾಯವನ್ನ ಹೇಳಿಕೊಡ್ತಾ ಇದ್ದಾನೆ. ದದೀಚಿ ಋಷಿಗಳ ಹತ್ರ ಹೋಗಿ ಬೇಡ್ರಿ, ಅವರು ಶರೀರವನ್ನ ನಿಮಗೆ ಕೊಡ್ತಾರೆ. ಅವ್ರು ಇಲ್ಲ ಅಂತ ಅನ್ನೋದಿಲ್ಲ. ಯಾಕೆ ಅಂದ್ರೆ ಅವರಿಗೆ ಧರ್ಮ ಗೊತ್ತು ಅಂತ. ಧರ್ಮಜ್ಞೋ ದಧ್ಯಂಗ್ ಧರ್ಮಜ್ಞೋ ಅಂಗಾನಿ ದಾಸ್ಯತಿ. ಅವರಿಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತು. ಹಾಗಾಗಿ ನೀವು ಬೇಡಿದಾಗ ಇಲ್ಲ ಅನ್ನೋರಲ್ಲ. ಅವರು ಧರ್ಮವನ್ನ ತಿಳಿದಂಥವ್ರು. ನೀವು ಬೇಡ್ಕೊಂಡ್ರೆ ಇಲ್ಲ ಅಂತ ಅನ್ನೋದಿಲ್ಲ. ಹಾಗಾಗಿ ನೀವು ಅವ್ರ ಹತ್ರ ಹೋಗಿ ಬೇಡ್ರಿ. ಆ ಶರೀರದಿಂದ, ಅಸ್ಥಿಗಳಿಂದ ವಿಶ್ವಕರ್ಮನ ಹತ್ರ ಹೇಳಿ ವಜ್ರಾಯುಧವನ್ನು ಮಾಡಿಸ್ರಿ. ವಿಶ್ವಕರ್ಮ ವಿನಿರ್ಮಿತ ಶ್ರೇಷ್ಠ ಆಯುಧ. ಆಯುಧ ಶ್ರೇಷ್ಠ, ಒಳ್ಳೆ ಉತ್ತಮವಾದ ಆಯುಧ ವಜ್ರಾಯುಧ. ಆ ಆಯುಧದಲ್ಲಿ ನನ್ನ ತೇಜಸ್ಸು ತುಂಬಿಕೊಂಡಿರ್ತದೆ. ಆ ವಜ್ರಾಯುಧದಿಂದ ನೀನು ವೃತ್ರನ ಶಿರಚ್ಛೇದ ಮಾಡಬಹುದು. ವೃತ್ರ ಶಿರೋ ಹರ್ತ ಏನ. ವೃತ್ರನ ತಲೆಯನ್ನ ನೀನು ಕಡಿಬಹುದು. ಅಂತಹ ಒಂದು ಕೆಲಸವನ್ನ ನೀವು ಮಾಡ್ರಿ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ದದೀಚಿ ಋಷಿಗಳಿಂದ ತ್ವಷ್ಟೃ ಉಪದೇಶ ಪಡ್ಕೊಂಡಿದ್ದ. ಆ ತ್ವಷ್ಟೃವಿನಿಂದ ವಿಶ್ವರೂಪ ಉಪದೇಶ ಪಡ್ಕೊಂಡಿದ್ದ. ಆ ವಿಶ್ವರೂಪನಿಂದ ಇಂದ್ರ ಉಪದೇಶ ಪಡ್ಕೊಂಡಿದ್ದಾನೆ. ಅಶ್ವಿನಿ ದೇವತೆಗಳು ತ್ವಷ್ಟೃವಿಗೆ ಉಪದೇಶ ಮಾಡಿದವರು ಅಶ್ವಿನಿ ದೇವತೆಗಳು. ಅಶ್ವಿನಿ ದೇವತೆಗಳಿಗೆ ತಲೆಯಿಂದ ಅಶ್ವಶಿರ ಅಂತ ಅಲ್ಲಿ ಬಂತಲ್ಲ, ಕುದುರೆ ತಲೆಯಿಂದ ಉಪದೇಶ ಮಾಡಿದವರು ದದೀಚಿ ಋಷಿಗಳು. ಆ ಅಶ್ವಿನಿ ದೇವತೆಗಳು ತ್ವಷ್ಟೃವಿಗೆ ಉಪದೇಶ ಮಾಡಿದ್ರು. ಅಷ್ಟೇ ಅಲ್ಲ, ವಿಶ್ವರೂಪನಿಗೂ ಉಪದೇಶ ಮಾಡಿದ್ರು ಅವರು ನಾರಾಯಣ ಉಪದೇಶವನ್ನ, ನಾರಾಯಣ ವರ್ಮವನ್ನ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಅಶ್ವಿನಿ ದೇವತೆಗಳು ತ್ವಷ್ಟೃವಿಗೂ ಮತ್ತು ವಿಶ್ವರೂಪನಿಗೂ ಉಪದೇಶ ಮಾಡಿದ್ದು ಇದೆ. ಹೀಗೆ ವಿಶ್ವರೂಪ
ಅಶ್ವಿನಿ ದೇವತೆಗಳಿಂದಲೂ ಉಪದೇಶ ಪಡ್ಕೊಂಡಿದ್ದ, ತಂದೆಯಾದ ತ್ವಷ್ಟೃವಿನಿಂದಲೂ ಉಪದೇಶ ಪಡ್ಕೊಂಡಿದ್ದ. 2 ಸಲ ಉಪದೇಶ ಪಡ್ಕೊಂಡಿದ್ದ ವಿಶ್ವರೂಪ. ದೇವೇಂದ್ರ ಅವತ್ತಿನವರೆಗೂ ಸುಮ್ಮನಿದ್ದವನು ವಿಶ್ವರೂಪನಿಂದ ಉಪದೇಶ ಯಾಕೆ ಪಡ್ಕೊಂಡ? ಆವಾಗಲೇ ಹೋಗಿ ದದೀಚಿಗಳಿಂದಲೇ ಉಪದೇಶ ಪಡ್ಕೊಳ್ಬೋದಿತ್ತಲ್ಲ. ದದೀಚಿಗಳು ಉಪದೇಶ ಮಾಡಿದ್ರಲ್ಲ ಅಶ್ವಿನಿ ದೇವತೆಗಳಿಗೆ. ಆವಾಗ ಸುಮ್ಮನೆ ಇದ್ದವನು ಈಗ ದದೀಚಿ ಋಷಿಗಳ ಹತ್ರ ಉಪದೇಶ ಪಡೆಯೋದು ಬಿಟ್ಟು ಇವನತ್ರ ಯಾಕೆ ಬಂದು ಉಪದೇಶ ಪಡ್ಕೊಳ್ಬೇಕಾಗಿತ್ತು ಅನ್ನೋ ಪ್ರಶ್ನೆ ಉಳಿತದೆ. ವಿಶ್ವರೂಪನಿಂದ ಯಾಕೆ ಉಪದೇಶ ಪಡ್ಕೊಳ್ಬೇಕಾಗಿತ್ತು ಅಂದ್ರೆ, ಇಂದ್ರನಿಗೆ ಈ ಮಂತ್ರದ ಉಪದೇಶ ಮೊದಲೇ ಇತ್ತು. ಅವನಿಗೇನು ಮೊದಲು ಗೊತ್ತಿರಲಿಲ್ಲ ಅಂತೇನಿಲ್ಲ. ಈ ಮಂತ್ರದ ಉಪದೇಶವನ್ನ ಇಂದ್ರ ಮೊದಲೇ ಮಾಡ್ಕೊಂಡಿದ್ದ. ಆದರೂ ಈಗ ವಿಶ್ವರೂಪನನ್ನ ಪುರೋಹಿತ ಅಂತ ಸ್ವೀಕಾರ ಮಾಡಿದ್ದಾನೆ. ವಿಶ್ವರೂಪನನ್ನ ಪೌರೋಹಿತ್ಯಕ್ಕೋಸ್ಕರ ವರ್ಣ ಮಾಡಿ ಕರ್ಕೊಂಡು ಬಂದದ್ರಿಂದ ವಿಶ್ವರೂಪಾಚಾರ್ಯರ ಮೂಲಕವಾಗಿ ಮತ್ತೊಮ್ಮೆ ಉಪದೇಶವನ್ನು ಪಡ್ಕೊಂಡ್ರೆ ಆ ಮಂತ್ರಕ್ಕೆ ಇನ್ನೂ ಹೆಚ್ಚಿನ ಬಲ ಬರ್ತದೆ. ಅದಕ್ಕೋಸ್ಕರ ಹಾಗೆ ಮಾಡಿದ ಇಂದ್ರ. ಇದು ಮಧುಬ್ರಾಹ್ಮಣ ಭಾಷ್ಯದಲ್ಲಿದೆ. 2ನೇ ಸಲ ಉಪದೇಶ ಪಡ್ಕೊಂಡದ್ದು. ವಿಶ್ವರೂಪನತ್ರ ಇಂದ್ರ ಉಪದೇಶ ಪಡ್ಕೊಂಡದ್ದು ಮೊದಲನೇ ಬಾರಿ ಅಲ್ಲ. ಅದು ಮೊದಲೇ ಅವನಿಗೆ ಆ ಮಂತ್ರದ ಉಪದೇಶ ಇತ್ತು. ಈಗ ಮತ್ತೊಮ್ಮೆ ಪುರೋಹಿತರು ಅಂತ ಹೇಳಿ ಅವ್ರ ಮೂಲಕವಾಗಿ ಉಪದೇಶ ಪಡ್ಕೊಂಡಿದ್ದಾನೆ. ಅದಕ್ಕಿನ್ನೂ ಸ್ವಲ್ಪ ಹೆಚ್ಚು ಬಲ ಬಂತು ಇವಾಗ. ಅಂತಹ ವಿಶ್ವರೂಪ ನಿಂದ ಉಪದೇಶ ಪಡೆದಿದ್ದಿ ನೀನು. ಆ ಮಂತ್ರಕ್ಕೆ ಮೂಲ ದದೀಚಿ ಋಷಿಗಳು, ಅವರ ಹತ್ರ ಹೋಗಿ ಬೇಡ್ರಿ ಅಂತ ಭಗವಂತ ಆದೇಶ ಮಾಡ್ತಾ ಇದ್ದಾನೆ. ಯುಷ್ಮಭ್ಯಂ ಯಾಚಿತೋ ದಧ್ಯಂ ಧರ್ಮಜ್ಞೋಂಗಾನಿ ದಾಸ್ಯತಿ ತತಸ್ತೈರಾಯುಧ ಶ್ರೇಷ್ಠೋ ವಿಶ್ವಕರ್ಮ ವಿನಿರ್ಮಿತಃ ಯೇನ ವೃತ್ರಶಿರೋ ಹರ್ತ ಮತ್ತೇಜ ಉಪಬೃಂಹಿತಃ ತಸ್ಮಿನ್ ವಿನಿಹತೆ ಯೂಯಂ ತೇಜೋಸ್ತ್ರಾಯುಧ ಸಂಪದಃ ಭೂಯ ಪ್ರಾಪ್ಸ್ಯತ ಭದ್ರಂ ವೋ ನ ಹಿಂಸಂತಿ ಚ ಮತ್ಪರಾನ್. ಹೀಗೆ ವೃತ್ರಾಸುರನನ್ನ ನೀನು ಸಂಹಾರ ಮಾಡು. ವೃತ್ರಾಸುರ ಸತ್ತ ಅಂತಂದ್ರೆ ಅವನು ಏನು ನುಂಗಿದ್ನಲ್ಲ, ನಿಮ್ಮ ತೇಜಸ್ಸು, ಅಸ್ತ್ರ ಶಸ್ತ್ರ ಮೊದಲಾದವುಗಳು, ಅದೆಲ್ಲ ತಿರುಗಿ ನಿಮಗೆ ವಾಪಸ್ಸು ಬರುತ್ತೆ ಅಂತಾನೆ ಭಗವಂತ. ಅವನು ನಮ್ಮ ತೇಜಸ್ಸನ್ನು ನುಂಗಿ ಬಿಟ್ಟಿದ್ದಾನೆ, ನಮ್ಮ ಅಸ್ತ್ರಶಸ್ತ್ರಗಳನ್ನೆಲ್ಲ ನುಂಗಿ ಬಿಟ್ಟಿದ್ದಾನೆ ಅಂತ ಹಿಂದೆ ಅವರು ಬಂದು ಹೇಳಿದ್ರು ದೇವತೆಗಳು. ಅದಕ್ಕೆ ಭಗವಂತ ಹೇಳ್ತಾನೆ, ಅದೆಲ್ಲ ನಿಮಗೆ ಹಿಂದೆ ತಿರುಗಿ ಬರುತ್ತೆ. ತೇಜೋಸ್ತ್ರಾಯುಧ ಸಂಪದಃ ಭೂಯ ಪ್ರಾಪ್ಸ್ಯತ, ಮತ್ತೆ ಅದನ್ನ ಹಿಂತಿರುಗಿ ಪಡಿತೀರಿ ನೀವು. ಅವನನ್ನು ಮೊದಲು ಸಂಹಾರ ಮಾಡು. ಅವನ ಸಂಹಾರ ಆದ ತಕ್ಷಣ ನಿಮಗೆ ಅವನು ನುಂಗಿರ್ತಕ್ಕಂತಹ ಎಲ್ಲ ನಿಮ್ಮ ತೇಜಸ್ಸು, ಅಸ್ತ್ರ ಶಸ್ತ್ರ ಸಂಪತ್ತು ಮೊದಲಾದ ಎಲ್ಲ ನಿಮಗೆ ಸಿಗತ್ತೆ. ನನ್ನ ಭಕ್ತರು ಯಾರಿದ್ದಾರೋ ಅವರನ್ನ ಯಾರು ಪೀಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ಪರ ನ ಹಿಂಸಂತಿ, ಮತ್ಪರರಾಗಿದ್ರೆ, ಭಗವತ್ಪರರಾಗಿದ್ರೆ ಅವರನ್ನ ಯಾರೂ ಹಿಂಸೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಭದ್ರಂ ಓ, ನಿಮಗೆ ಒಳ್ಳೇದಾಗ್ಲಿ, ಮಂಗಳ ಆಗ್ಲಿ, ಹೋಗಿ ಬನ್ನಿ ಅಂತಾನೆ ಭಗವಂತ. ಭದ್ರಂ ಓ, ನಿಮಗೆ ಭದ್ರ ಆಗ್ಲಿ, ಮಂಗಳ ಆಗ್ಲಿ. ನ ಹಿಂಸಂತಿ ಚ ಮತ್ಪರಾನ್, ನನ್ನ ಭಕ್ತರನ್ನ ಯಾರೂ ಏನೂ ಪೀಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಚಿಂತೆ ಮಾಡಬೇಡಿ, ನಿಮಗೆ ಭದ್ರಂ ಓ, ಮಂಗಳ ಆಗತ್ತೆ, ಮಂಗಳ ಆಗ್ಲಿ, ನಿಮಗೆ ಒಳ್ಳೇದಾಗ್ಲಿ, ಹೋಗಿ ಬನ್ನಿ ಅಂತ ಹೇಳಿ ಭಗವಂತ ಇಂದ್ರಾದಿ ದೇವತೆಗಳಿಗೆ ಅಭಯವನ್ನ ಕೊಡ್ತಾ ಇದ್ದಾನೆ. ತಸ್ಮಿನ್ ವಿನಿಹತೆ ಯೂಯಂ ತೇಜೋಸ್ತ್ರಾಯುಧ ಸಂಪದಃ ಭೂಯ ಪ್ರಾಪ್ಸ್ಯತ ಭದ್ರಂ ವೋ ನ ಹಿಂಸಂತಿ ಚ ಮತ್ಪರಾನ್. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರ್ಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಷಷ್ಠಸ್ಕಂಧೆ ನವಮೋऽಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಷಷ್ಠಸ್ಕಂಧದ 9ನೇ ಅಧ್ಯಾಯ ಮುಗಿತು.
10ನೇ ಅಧ್ಯಾಯ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು ಆಚಾರ್ಯರೇ. ನಮಸ್ಕಾರ. ಧನ್ಯವಾದಗಳು.